ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಮಾಡ್ರನ್ ಡಿಸೈನರ್ ಬ್ಲೌಸ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಒಂದು ಬ್ಲೌಸ್ನ ಇದು ನಾನೇನು ತಮ್ನೆಲ್ಲಲ್ಲಿ ಕೊಟ್ಟಿದ್ದೀನಿ ನೋಡಿ, ಆ ಒಂದು ಬ್ಲೌಸ್ ಡಿಸೈನ್ನ ಯಾವ ರೀತಿ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ನೋಡಿ, ನಾರ್ಮಲ್ ಬ್ಲೌಸ್ ಒಂದು ಕೊಟ್ಟಿದ್ದಾರೆ ನನಗೆ ಮೆಜರ್ಮೆಂಟ್ ಬ್ಲೌಸ್ಗೆ. ಆ ಮೆಜರ್ಮೆಂಟ್ ಬ್ಲೌಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡೋದು ಅಂತ ನೋಡೋಣ ಬನ್ನಿ. ಮಾರ್ಜಿನ್ ಸಮ ಇರಲ್ಲ, ಅದಕ್ಕೆ ಒಂದು ಮಾರ್ಜಿನ್ ಸಮ ಇರೋದಕ್ಕೆ ಒಂದು ಸ್ಟ್ರೈಟ್ ಲೈನ್ನ ಎಳ್ಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡೆ ನಾನು. ಮತ್ತು ಫಸ್ಟ್ಗೆ ನೀವು ಯಾವುದೇ ಬ್ಲೌಸ್ನ ಕಟ್ಟಿಂಗ್ ಮಾಡಬೇಕು ಅನ್ನೋದಾದರೆ ಫಸ್ಟ್ ತೊಗೋಬೇಕಾಗಿರೋದೇ ಲೆಂತ್ನ ಚೆಕ್ ಮಾಡ್ಕೊಳ್ಳಿ. ನೋಡಿ, 13.25 ಬಂತು ನಂಗೆ ರೆಡಿ. ನಾನು 1 ಇಂಚ್ ಎಕ್ಸ್ಟ್ರಾ ತೊಗೊಂಡು 14.25ಗೆ ಮುಂದೆ ಮಾರ್ಕಿಂಗ್ ಮಾಡಿಕೊಂಡೆ. ಈ ಸೈಡು ಮತ್ತು ಆ ಸೈಡ್ ಎರಡೂ ಕಡೆಯೂ ನಾನು ಮಾರ್ಕಿಂಗ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹೇಳ್ಕೊಳ್ತಾ ಇದ್ದೀನಿ ನೋಡಿ, ಈ ರೀತಿ. ಇಷ್ಟಾದಮೇಲೆ ನೆಕ್ಸ್ಟ್ ತೊಗೋಬೇಕಾಗಿರೋದು ನಾವು ನೆಕ್ ವಿಡ್ತ್ ತೊಗೊಳ್ತಾ ಇದ್ದೀನಿ ನಾನು 2.5 ಇಂಚು. ಶೋಲ್ಡರ್ ತೊಗೋತಾ ಇದ್ದೀನಿ 3 ಇಂಚು, ಟೋಟಲ್ 5.5 ಇಂಚು. ಸೊ ನೆಕ್ ವಿಡ್ತ್ ಬಂದು 2.5, ಶೋಲ್ಡರ್ ಬಂದು 3, ಟೋಟಲ್ 5.5 ತೊಗೋತಾ ಇದ್ದೀನಿ. 5.25 ನಾನು ಆರ್ಮೋಲ್ ಡೌನಿಂಗ್ನ ತಗೊಳ್ತಾ ಇದ್ದೀನಿ, 5.25. ಸೊ 5.5 ಇಲ್ಲಿ ಮಾರ್ಕ್ ಮಾಡ್ಕೊಂಡು ಸೇಮ್ ಇಲ್ಲೂ 5.5ಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಒಂದು ಹೇಳ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ವೇಸ್ಟ್ ಮೆಜರ್ಮೆಂಟ್ನ ತೊಗೋಬೇಕು. ವೇಸ್ಟ್ ಮೆಜರ್ಮೆಂಟ್ ನಾನು ಹೇಳ್ತಿದ್ದೀನಲ್ಲ, ಕಾಜಾ ಪಟ್ಟಿ ಬಿಟ್ಬಿಟ್ಟು ಅಲ್ಲಿಂದ ಟೇಪ್ನ ಈ ರೀತಿ ಇಟ್ಕೊಂಡು ಬಂದರೆ ನಿಮಗೆ ಗೊತ್ತಾಗತ್ತೆ ಎಷ್ಟು ವೇಸ್ಟ್ ಮೆಜರ್ಮೆಂಟು ಅಂತ. ವೇಸ್ಟ್ ಮೆಜರ್ಮೆಂಟ್ ಬಂದಿದೆ ನನಗೆ 7 ಇಂಚು, ಅಂದರೆ 6.25 ಇಂಚ್ ಬಂದಿದೆ. ನಾನು 7 ಇಂಚೇ ತೊಗೊಂಡಿದ್ದೀನಿ ವೇಸ್ಟ್ ಮೆಜರ್ಮೆಂಟು. 26.5 ಬಂತು ನನಗೆ. ಆ್ಯಕ್ಚುಲಿ ನಾನಿಲ್ಲಿ 7 ಇಂಚ್ ವೇಸ್ಟ್ ಮೆಜರ್ಮೆಂಟ್ ತೊಗೊಂಡೆ. ಇಲ್ಲಿ ವೆರಿ ಇಂಪಾರ್ಟೆಂಟು ಏನಪ್ಪ ಅಂದರೆ, ನಾನಿಲ್ಲಿ ಡಾಟ್ಗೆ 1 ಇಂಚ್, ನಾನು ಆಲ್ಮೋಸ್ಟ್ ಎಲ್ಲ ಬ್ಲೌಸ್ಗಳು ಡಾಟ್ಗೆ 1 ಇಂಚ್ ತೊಗೋತೀನಲ್ಲ, ಇಲ್ಲಿ 1 ಇಂಚ್ ನಾನು ತಗೋತಾ ಇಲ್ಲ, ಯಾಕಂದರೆ ನಾನು ಈ ಬ್ಲೌಸಲ್ಲಿ ಡಾಟ್ನ ಹಿಡಿತಾ ಇಲ್ಲ. ಸೊ ಇದೇ ಒಂದು ಮೇಯ್ನ್ ಟ್ರಿಕ್ ಅಂತಲೇ ಹೇಳ್ಬೋದು ಈ ಒಂದು ಬ್ಲೌಸ್ ಕಟ್ಟಿಂಗಲ್ಲಿ. ಇಷ್ಟಾದಮೇಲೆ ನೋಡಿ, ಯಾವುದೇ ಕಾರಣಕ್ಕೂ ಇಲ್ಲಿ ಡಾಟ್ಸ್ನ ತಗೊಳ್ಳಲ್ಲ ನಾನು. ವೇಸ್ಟ್ ಎಷ್ಟು ಮೆಜರ್ಮೆಂಟ್ ಇದೆಯೋ ಅದು ವೇಸ್ಟು, ಮತ್ತು ಎಕ್ಸ್ಟ್ರಾ ನೀವು ಮಾರ್ಜಿನ್ ಎಷ್ಟು ಬಿಡ್ತೀರೋ ಅಷ್ಟಕ್ಕೆ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ನಂಗೆ ಚೆಸ್ಟ್ ಮೆಜರ್ಮೆಂಟ್ ಬಂತು 9 ಇಂಚು. 9 ಇಂಚ್ ಆದಮೇಲೆ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ಮಾರ್ಜಿನ್ಗೆ ತೊಗೊಂಡಿದ್ದಾದಮೇಲೆ ಈ ರೀತಿ ವೇಸ್ಟ್ ಪಾಯಿಂಟು ಚೆಸ್ಟ್ ಪಾಯಿಂಟ್ನ ಸೇರಿಸ್ತಾ ಲೈನ್ನ ಹೇಳ್ಕೋಬೇಕಾಗತ್ತೆ ಈ ರೀತಿ. ಈಗ ನಾನು ಆರ್ಮೋಲ್ ರೌಂಡಿಂಗ್ ತೊಗೊಳ್ತಾ ಇದ್ದೀನಿ 1/4 ಇಂಚಷ್ಟು. ಈ ಥರ ಸ್ಟ್ರೈಟ್ ಲೈನ್ನ ಒಂದು ಡ್ರಾ ಮಾಡ್ಕೊಳ್ಳಿ ಕಾರ್ನರಲ್ಲಿ. 5.25ಗೆ ಅರ್ಧ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ. ಕರ್ವ್ ಸ್ಕೇಲ್ ತಗೊಂಡು ನೀವು ಆರ್ಮೋಲ್ ಶೇಪ್ನ ಡ್ರಾ ಮಾಡ್ಕೊಳ್ಳಿ ಈ ರೀತಿ. ಇಷ್ಟು ಆರ್ಮೋಲು, ಚೆಸ್ಟು ಮತ್ತು ವೇಸ್ಟ್ ಮೆಜರ್ಮೆಂಟು ಮುಗೀತು. ಈಗ ನೆಕ್ ಡೀಪ್ನ ಯಾವ ರೀತಿ ತಗೊಳ್ಳೋದು ಅಂತ ನೋಡೋದಾದರೆ, ನೋಡಿ ನನಗೆ ನಾರ್ಮಲ್ ಬ್ಲೌಸ್ ಕೊಟ್ಟಿದ್ದಾರೆ. ಸೊ ನಾನಿಲ್ಲಿ ಬಾಟಮಲ್ಲಿ ಶೇಪ್ನ ಕೊಡಬೇಕು ಮತ್ತು ನೆಕ್ ಶೇಪು ಕೊಡಬೇಕು. ಇದು ನಾರ್ಮಲ್ ಬ್ಲೌಸಲ್ಲಿ ಯಾವ ರೀತಿ ನಾವು ಮೆಜರ್ಮೆಂಟ್ ತೊಗೋಬೇಕು ಅಂತ. ನಿಮ್ಗೆ ಡೀಪ್ ಎಷ್ಟಿದೆ ನೋಡಿ, ಇಲ್ಲಿವರೆಗೂ ಅವರು ನನಗೆ ಓಪನ್ ಬೇಕು ಅಂದರೆ ನಾನು ಬಾಟಮಲ್ಲಿ 3.5 ಇಂಚಸ್ವರೆಗೂ ಮೇಲೆ ತೊಗೊಂಡು ಈ ರೀತಿ ಶೇಪ್ನ ಕೊಡ್ತೀನಿ. ಆ ಕರು ಶೇಪ್ ಏನು ಬಂದಿದೆಯೋ ಅದು ನೋಡಿ ಯಾವ ರೀತಿ ಮಾರ್ಕ್ ಮಾಡ್ಕೋತೀನಿ ಅಂತ. ಇಲ್ಲಿ 7 ಇಂಚಿಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತೀನಿ. ಮೇಲಿಂದ 7 ಇಂಚಿಗೆ, ಕೆಳಗಡೆಯಿಂದ 3.5 ಇಂಚಿಗೆ ಒಂದು ಮಾರ್ಕಿಂಗ್ನ ಮಾಡ್ಕೋಬೇಕಾಗತ್ತೆ. ಸೊ ನೋಡ್ಕೊಳ್ಳಿ, ಕೆಲವರು ಶೇಪು ತುಂಬ ಮೇಲಕ್ಕೆ ಬೇಡ, ಸ್ವಲ್ಪ ನಾರ್ಮಲ್ ಆಗಿಡಿ ಅಂತ ಹೇಳ್ತಾರೆ. ಅಂಥವ್ರಿಗೆ ನೀವು ಕಡಿಮೆ ತಗೊಳ್ರಿ. ಶೇಪ್ ಸ್ವಲ್ಪ ಜಾಸ್ತಿನೇ ಬೇಕು ಅನ್ನೋರಿಗೆ ನೀವು ಶೇಪ್ನ ಬ್ಯಾಕ್ ಸೈಡಲ್ಲಿ ಬಾಟಮ್ ಪಾರ್ಟಲ್ಲಿ ಶೇಪ್ನ ನೀವು ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. ಸೊ ನಾನಿಲ್ಲಿ ತಗೊಂಡೆ. ನೆಕ್ ಡೀಪ್ ಬಂದು 7.5. ಬಾಟಮಲ್ಲಿ ಈ ರೀತಿ ಮೇಲಕ್ಕೆ ಶೇಪ್ ತೆಗಿಯೋಕ್ಕೆ 3.5. ನೋಡಿ 7.5 ಡೀಪ್ ತೊಗೊಂಡಿದ್ದೀನಿ. ಇದು 3.5ನ ತಗೊಳ್ತಾ ಇದ್ದೀನಿ ನೋಡಿ. 3.5 ಇಲ್ಲಿ ಶೇಪ್ ಕೊಡೋದಕ್ಕೆ. 3.5 ಆ ಕಡೆನೂ ಮಾರ್ಕ್ ಮಾಡ್ಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹೇಳ್ಕೊಳ್ತೀನಿ ಈ ರೀತಿ. ಸ್ಟ್ರೈಟ್ ಲೈನ್ನ ಹೇಳ್ಕೊಂಡಿದ್ದಾದಮೇಲೆ ನಾವಿಲ್ಲಿ ಶೇಪ್ನ ಈ ರೀತಿ ಡ್ರಾ ಮಾಡಬೇಕಾಗತ್ತೆ. ನೋಡ್ತಿರ್ಬೋದು ನೀವು ಈ ರೀತಿ. ಸೊ ಇದನ್ನು ನೀವು ಸ್ವಲ್ಪ ಮೇಲಕ್ಕೆ ಬೇಕಂದ್ರೂ ಮೇಲಕ್ಕೂ ನೀವು ಡ್ರಾ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಇದಕ್ಕೆ ರೌಂಡ್ ಶೇಪ್ನ ಕೊಡ್ತಾಯಿದ್ದೀನಿ. ಸೊ ನಾನು ಹಿಂಗೆ ಇನ್ನು ಸ್ವಲ್ಪ ಮೇಲಕ್ಕೆ ಡ್ರಾ ಮಾಡ್ಕೊಳ್ಳೋಣ ಅನ್ನಿಸ್ತು. ಸೊ ಅದನ್ನು ನಾನು ಬಾಟಮಲ್ಲಿರೋದನ್ನು ಇನ್ನು ಸ್ವಲ್ಪ ಮೇಲಕ್ಕೆ ಈ ರೀತಿ, ತುಂಬ ಕೆಳಗಾಯಿತು ಅನಿಸುತ್ತೆ, ಹಾಗಾಗಿ ನಾನು ಇನ್ನು ಸ್ವಲ್ಪ ಮೇಲಕ್ಕೆ ಡ್ರಾ ಮಾಡ್ಕೊಳ್ತೀನಿ ಈ ರೀತಿ.
ನಮಗೆ ಬಾಟಮಲ್ಲಿ ಆ ಸ್ಪೇಸ್ ಏನಿದೆಯೋ ಅಲ್ಲಿ ಟ್ಯಾಗ್ ಬರುತ್ತಲ್ಲ, ಸೊ ಹಾಗಾಗಿ ನಾನು ಅಲ್ಲಿ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡೆ. ನೋಡಿ ಇಷ್ಟು ಮಾರ್ಕಿಂಗು. ಸೊ ಈ ಮಾರ್ಕಿಂಗ್ ಪ್ರಕಾರನೇ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ನಿಮ್ಗೆ ಇದರಲ್ಲಿ ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ರಿಟರ್ನ್ ಕಮೆಂಟ್ ಮಾಡ್ತೀನಿ. ನಿಮ್ಮ ಡೌಟ್ ಏನೇ ಇದ್ದರೂ ಕ್ಲಿಯರ್ ಮಾಡ್ತೀನಿ. ಹಾಗೆಯೇ ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡಬೇಡಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮತ್ತೆ ನಾನು ಆ್ಯಸ್ ಯೂಶುವಲ್ಲು ನಾವು ಬ್ಲೌಸ್ ಕಟ್ ಮಾಡ್ತೀವಲ್ಲ, ಅದೇ ಪ್ರಕಾರದಲ್ಲಿ ನಾನು ಉಲ್ಟಾ ಹಾಕ್ಕೊಂಡು ಅದು ಹೇಗಿದೆಯೋ ಹಾಗೇ ಸುತ್ತು ಮಾರ್ಕಿಂಗ್ನ ಮಾಡ್ಕೊಳ್ತೀನಿ. 1/2 ಇಂಚು ಈ ಕಡೆ ಮಾರ್ಜಿನ್ ಬಿಡಬೇಕು ಉಕ್ಸ್ಪಟ್ಟಿ ಕಾಜಪಟ್ಟಿಗೆ. ಇಷ್ಟಾದಮೇಲೆ ಟ್ಯಾಪ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ನ ತೆಗೆದ್ಬಿಟ್ಟು ನಾವಿಲ್ಲಿ ನೆಕ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ನೆಕ್ ಕೊಡ್ತಾ ಇದ್ದೀನಿ ಸ್ವೀಟ್ ಆರ್ಟ್ ನೆಕ್ಕು. 7 ಇಂಚು ಡೀಪ್ ತೊಗೊಳ್ತಾ ಇದ್ದೀನಿ. ವಿಡ್ತ್ ಬಂದು ಬಾಟಮಲ್ಲಿ 3 ಇಂಚು, ಮೇಲೆ 2.5 ಇಂಚು. ಇಲ್ಲಿ ನಾನು ಸ್ವೀಟ್ ಆರ್ಟ್ ನೆಕ್ ಡ್ರಾ ಮಾಡ್ತೀನಿ. ಆರ್ಮೋಲಲ್ಲಿ 1/2 ಇಂಚು ನಾನು ನೋಡಿ ಈ ಥರ ಫ್ರಂಟ್ ಶೇಪ್ನ ತೆಗಿತೀನಿ. ನಿಮಗೆ ಕಾಣಿಸಲ್ಲ ಅನ್ನೋ ಉದ್ದೇಶದಿಂದ ನಾನು ಸ್ವಲ್ಪ ಡಾರ್ಕಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ 2 ಇಂಚಸ್ ಅಷ್ಟು ಮೈನಸ್ ಮಾಡಿ ಒಂದು ಲೈನ್ನ ಹೇಳ್ಕೊಳ್ಳಿ. ಸೊ ಇದು ನಾನು ಮಾಮೂಲಿಯಾಗಿ ಹೇಳ್ಕೊಡುವಂತಹ ಒಂದು ಪ್ಯಾಟ್ರನ್ನು. ಸೊ ಯಾರಿಗೆಲ್ಲ ಇದ್ರ ಬಗ್ಗೆ ಸ್ಲೋ ಆಗಿ ಬೇಕು, ಡೀಟೇಲ್ಡಾಗಿ ಬೇಕು ಅನ್ನೋದಾದರೆ ಚಾನಲ್ಗೆ ಒಂದು ಸಲ ವಿಸಿಟ್ ಮಾಡಿ. ಖಂಡಿತ ತುಂಬಾ ಈಸಿ ಮೆಥಡಲ್ಲಿ ಬ್ಲೌಸಸ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು, ಸ್ಟಿಚ್ ಮಾಡ್ಕೋಬೇಕು ಅನ್ನೋದು ನಾನು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೇಳಿದ್ದೀನಿ. ಸೊ ಯಾರಿಗೆಲ್ಲ ಡೌಟ್ ಇದೆಯೋ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಫ್ರಂಟ್ ಪಾರ್ಟಲ್ಲಿ ಇಲ್ಲಿಂದ 3 ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ. ದೊಡ್ಡ ಸೈಜ್ ಬ್ಲೌಸ್ ಆದರೆ 3.5 ತಗೊಳ್ಳಿ, ಚಿಕ್ಕ ಸೈಜ್ ಬ್ಲೌಸ್ ಆದರೆ 3 ತಗೊಳ್ಳಿ. ಇಲ್ಲಿ 2.5 ಇಂಚ್ನ ಮಾರ್ಕ್ ಮಾಡ್ಕೊಳ್ತೀನಿ. ಇದು ಅಷ್ಟೇ ದೊಡ್ಡ ಸೈಜ್ ಬ್ಲೌಸ್ ಮೇಲೆ ಡಿಪೆಂಡ್ ಆಗುತ್ತೆ. 3ಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಈ ಕಡೆ ನಾನು ಈ ರೀತಿ ಸೇರಿಸ್ಕೊತೀನಿ. ಇಲ್ಲಿ 1 ಇಂಚಷ್ಟು ಮೇಲಕ್ಕೆ ತಗೋಬೇಕಾಗತ್ತೆ. 1/2 ಇಂಚಸ್ ತೊಗೊಂಡಿದ್ದೀನಿ, ಇಲ್ಲ 1 ಇಂಚಸ್ ಅಷ್ಟು ತಗೋತೀನಿ. ನೋಡಿ ಈ ರೀತಿ ನೋಡಿ 1 ಇಂಚ್ ನಮಗೆ ಕರೆಕ್ಟಾಗಿ ಬರೋ ಥರ ಮೇಲಕ್ಕೆ ತೊಗೊಂಡಿದ್ದೀನಿ. ಈಗ ಡಾಟ್ನ ಮಾರ್ಕ್ ಮಾಡೋಣ. ನೋಡಿ ಈ ರೀತಿ ಇದು ಚೆಸ್ಟ್ ಪಾಯಿಂಟ್ 10ಗೆ ಇಲ್ಲಿ ಮಿಡ್ಲಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ನೀಟಾಗಿ ಡಾಟ್ನ ಮಾರ್ಕ್ ಮಾಡ್ಕೋಬೇಕು. ಈ ಡಾಟ್ ವೆರಿ ಇಂಪಾರ್ಟೆಂಟು. ನಮ್ಮ ಚೆಸ್ಟ್ ಪಾರ್ಟನ್ನು ನೀಟಾಗಿ ಕೂತ್ಕೋಬೇಕು ಬ್ಲೌಸು ಅನ್ನೋದಾದರೆ ಈ 3 ಡಾಟು ವೆರಿ ಇಂಪಾರ್ಟೆಂಟು. ಡಾಟ್ ಮಾರ್ಕ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫ್ರಂಟ್ ನಿಮ್ಮ ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಂದರೆ. ನೋಡಿ ಸ್ವೀಟ್ ಆರ್ಟ್ ನೆಕ್ಕಾಗಿ ನಾನು ಡ್ರಾ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಎಷ್ಟು ಡೀಪ್ ಬೇಕೋ, ವಿಡ್ತ್ ಎಷ್ಟು ಬೇಕೋ, ಎಷ್ಟು ಡೀಪ್ ಬೇಕು, ಬ್ರಾಡ್ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ನಾನು ಈ ರೀತಿ ಇಷ್ಟು ಬ್ರಾಡ್ ಕೊಟ್ಟು ಸ್ವೀಟ್ ಆರ್ಟ್ ನೆಕ್ನ ಇದಕ್ಕೆ ಎಷ್ಟು ಈಸಿಯಾಗಿ ನಾವು ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋಬೇಕು ಅನ್ನೋದನ್ನು ಸಹ ನಾನು ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬಂದಿರುತ್ತೆ ಈ ಒಂದು ಸ್ವೀಟ್ ಆರ್ಟ್ ನೆಕ್ಗೆ ಪೈಪಿಂಗ್ ಅನ್ನೋದು. ಮಾರ್ಕಿಂಗ್ ಪ್ರಕಾರ ನೀಟಾಗಿ ಅದೇ ರೀತಿ ನಾನು ಕಟ್ ಮಾಡ್ಕೊಳ್ತೀನಿ. ಇದರಲ್ಲೂ ಅಷ್ಟೇ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ. ನೀಟಾಗಿ ಈ ರೀತಿ ನಾನು ಈಗಲೇ ಸ್ಟಿಚಿಂಗ್ ಮಾಡೋ ಉದ್ದೇಶದಿಂದ ನಾನು ನೆಕ್ಕೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಈಗಲೇ ಸ್ಟಿಚ್ ಮಾಡಲ್ಲ ಅನ್ನೋದಾದರೆ ನಾನು ನೆಕ್ ಕಟ್ ಮಾಡಲ್ಲ. ಸೊ ನಾನು ಸ್ಟಿಚಿಂಗ್ ಟೈಮಲ್ಲೇ ಕಟ್ ಮಾಡ್ಕೊಳ್ತೀನಿ. ಇಷ್ಟ ಆದಮೇಲೆ ಕಟ್ಟಿಂಗ್ ಫ್ರಂಟ್ ಪಾರ್ಟ್ ಆಯಿತು. ಮತ್ತು ನಾನು ಸ್ಲೀವು ಶೇಪ್ ಬೆಲ್ಟ್ ಎಲ್ಲ ಕಟ್ ಮಾಡ್ಕೊಳ್ತೀನಿ. ಸೊ ಅದನ್ನೇನು ನಾನು ವೀಡಿಯೋ ಮಾಡಿಲ್ಲ, ಯಾಕಂದರೆ ವೀಡಿಯೋ ಲೆಂತಿ ಆಗಿಬಿಡುತ್ತೆ ಅಂತ. ನೋಡಿ ಇದು ಬ್ಲೌಸ್ ಪೀಸ್. ಆ್ಯಕ್ಚುಲಿ ಬ್ಲೌಸ್ ಪೀಸ್ನು ನಾನು ನೀಟಾಗಿ ಫ್ಲೋರ್ ಮೇಲೆ ಹಾಕ್ಕೊಂಡು ನೀಟಾಗಿ ಕಟ್ ಮಾಡಿಕೊಂಡೆ. ಸೊ ಇದು ಸ್ಟಿಚಿಂಗ್ ಪಾರ್ಟು. ನೋಡೋಣ ಬನ್ನಿ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ. ಫಸ್ಟಿಗೆ ನಾನು ಫ್ರಂಟ್ ಪಾರ್ಟಲ್ಲಿ ನಾನು ಸ್ವೀಟ್ ಆರ್ಟ್ ನೆಕ್ ಇದೆಯಲ್ಲ, ಸ್ವೀಟ್ ಆರ್ಟ್ ನೆಕ್ಗೆ ಪೈಪಿಂಗ್ ಕೊಡಬೇಕು ಅಂದ್ಕೊಂಡು ಥ್ರೆಡ್ ಪೈಪಿಂಗ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಫಸ್ಟಿಗೆ ನಾನು ಥ್ರೆಡ್ನ ಗೋಲ್ಡನ್ ಕಲರ್ ಕ್ಲಾತಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇನ್ವಿಸಿಬಲ್ ಪೈಪಿಂಗ್ ಕೊಡೋ ಉದ್ದೇಶದಿಂದ ನಾನು ಈ ರೀತಿ ಅಟ್ಯಾಚ್ ಮಾಡಿದ್ದೀನಿ. ಸೊ ನೀಟಾಗಿ ಈ ರೀತಿ ಟರ್ನಿಂಗ್ಸ್ ಹತ್ರ ಕಟ್ ಮಾರ್ಕ್ಸ್ನ ಇಟ್ಕೊಳ್ಳಿ. ಈ ರೀತಿ ಕಟ್ ಮಾರ್ಕ್ಸ್ನ ಇಟ್ಕೊಂಡಿದ್ದಾದಮೇಲೆ ನೀವು ಬಟ್ಟೆನ ನೀಟಾಗಿ ಟರ್ನ್ ಮಾಡ್ಕೋಬೋದು. ನೋಡಿ ಈ ರೀತಿ ನೀಟಾಗಿ ಟರ್ನಿಂಗ್ನ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಈ ರೀತಿ ನೀವು ಯಾವ ರೀತಿ ಟರ್ನ್ ಕೊಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಒಂದು ನೆಕ್ ಶೇಪ್ ಅನ್ನೋದು. ನೋಡಿ ಈಸಿಯಾಗಿ ಈ ರೀತಿ ಇದಕ್ಕೂ ಸಹ ಸೇಮ್ ಅದೇ ರೀತಿ ಆಪೋಸಿಟಲ್ಲಿ ಇಟ್ಕೊಂಡು ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಇಲ್ಲಿ ಇನ್ವಿಸಿಬಲ್ ಪೈಪಿಂಗ್ ಕೊಡೋದ್ರಿಂದ ನಿಮಗೆ ಲುಕ್ ತುಂಬಾ ಚೆನ್ನಾಗಿರುತ್ತೆ.
ಟರ್ನಿಂಗ್ಸ್ ಹತ್ರ ನೀವು ನೀಟಾಗಿ ಕಟ್ ಮಾರ್ಕ್ಸ್ನ ಇಟ್ಕೋಬೇಕಾಗತ್ತೆ. ಇಟ್ಕೊಂಡು ನೀಟಾಗಿ ಈ ಥರ ಟರ್ನ್ ಮಾಡ್ಕೊಳ್ಳಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಕೊಡೋ ಪ್ರತಿಯೊಂದು ಟಿಪ್ಸು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಕಲಿಯೋ ಇಂಟ್ರೆಸ್ಟ್ ಇರೋರ್ಗಂತೂ ನಾವು ಪ್ರತಿಯೊಂದು ಟಿಪ್ಸ್ನು ನೀವು ಯಾವ ರೀತಿ ನಾನು ಕಟ್ ಮಾಡ್ತೀನಿ, ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ಎಲ್ಲೂ ಸ್ಕಿಪ್ ಮಾಡದೆ ನೋಡೋದ್ರಿಂದ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈ ರೀತಿ ಮೇನ್ ಫ್ಯಾಬ್ರಿಕ್ನ ಸೀದಾ ಇಟ್ಕೊಳ್ಳಿ, ಲೈನಿಂಗ್ನ ಉಲ್ಟಾ ಹಾಕ್ಕೊಳ್ಳಿ. ಈಗಾಗಲೇ ಏನು ನೀವು ಸ್ಟಿಚ್ ಹಾಕಿದ್ದೀರೋ ಆ ಸ್ಟಿಚ್ ಮೇಲೇ ಪೈಪಿಂಗ್ ಪಕ್ಕ ಸ್ಟಿಚ್ನ ಹಾಕ್ಕೊಳ್ತಾ ಹೋಗ್ಬೇಕಾಗುತ್ತೆ. ಗುಂಡ್ಪಿನ್ ಹಾಕೋ ಒಂದು ಪಾರ್ಟ್ನ ಸೈಡ್ಗಿಟ್ಟೆ ಇನ್ನೊಂದು ಪಾರ್ಟ್ನ ನೀಟಾಗಿ ಈ ರೀತಿ ಸ್ಟಿಚ್ ಹಾಕಿ ಅಟ್ಯಾಚ್ ಮಾಡ್ಕೊಳ್ತೀನಿ. ನೋಡ್ತಿರ್ಬೋದು ನೀವು. ಅದೇನಾಗಿದೆ ಅಂದರೆ ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಅಲ್ಲಿ ಬೀಟ್ಸ್ ಇತ್ತು, ಅದರಿಂದ ಒಂದು ನೀಡ್ಲ್ ಮುರಿದೋಯ್ತು. ಆ ನೀಡ್ಲನ್ನ ನಾನು ಈಗ ಹಾಕ್ಕೊಂಡಿದ್ದೀನಿ. ಅದೇನಾಗಿದೆ ಅಂದರೆ ಈಗ ತಿಕ್ಕಾದರೆ ಸ್ವಲ್ಪ ಕ್ಲಾತು ಥ್ರೆಡ್ ಕಟ್ ಆಗ್ತೈತೆ, ಅದು ನೀಟಾಗಿ ಸೆಟ್ ಮಾಡಿಲ್ಲ. ಸ್ಟಿಚ್ಚೆಲ್ಲ ಆದಮೇಲೆ ಸೆಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ ನೀಟಾಗಿ ಈ ರೀತಿ ಪೈಪಿಂಗ್ ಪಕ್ಕ ಈಗಾಗಲೇ ಏನು ಸ್ಟಿಚ್ ಹಾಕಿರ್ತೀರೋ ಆ ಸ್ಟಿಚ್ ಪಕ್ಕನೇ ಮತ್ತೊಂದು ಸ್ಟಿಚ್ನ ಈ ರೀತಿ ಹಾಕ್ಕೊಳ್ತಾ ಬನ್ನಿ. ಈ ರೀತಿ ಹಾಕ್ಕೊಂಡು ಬಂದಮೇಲೆ ಎಕ್ಸ್ಟ್ರಾ ಕ್ಲಾತ್ ಇರೋದನ್ನ ಕಟ್ ಮಾಡ್ಕೊಳ್ಳಿ. ನೀಟಾಗಿ ಕಟ್ ಮಾರ್ಕ್ಸ್ನ ಇಟ್ಕೋಬೇಕಾಗತ್ತೆ. ಪೈಪಿಂಗ್ ಕೊಡುವಾಗ ನೀವು ಶೇಪ್ ಯಾವ ರೀತಿ ಇದೆಯೋ ಅದೇ ಶೇಪಲ್ಲೇ ನೀವು ಟರ್ನಿಂಗ್ ಅನ್ನೋದು ತೊಗೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ನೆಕ್ ಶೇಪ್ ಅನ್ನೋದು ಬರುತ್ತೆ. ನೋಡಿ ಈಗ ಪೈಪಿಂಗ್ ಪಕ್ಕನೇ ಅದ್ರ ಪಕ್ಕನೇ ಸ್ಟಿಚ್ ಹಾಕ್ಕೊಂಡ್ರೆ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂತ ನೋಡಿ ನೀವೇ. ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ಸ್ಟಿಚ್ ಬಿದ್ದಿಲ್ಲ, ಸೊ ನಾನು ಮತ್ತೆ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ನೀಟಾಗಿ ಈ ರೀತಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡ್ತಿರ್ಬೋದಲ್ಲ, ನೀಟಾಗಿ ಈ ರೀತಿ ನೀಟಾಗಿ ಸ್ಟಿಚ್ ಮಾಡಿದಾದ್ಮೇಲೆ ಸುತ್ತು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಸುತ್ತು ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಬಿಡಿ. ಎರಡು ಪೀಸ್ಗೂ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ನಿಮಗೆ ಈ ಸ್ವೀಟ್ ಹಾರ್ಟ್ ನೆಕ್ಕು ಎಷ್ಟು ಪರ್ಫೆಕ್ಟಾಗಿ ನೆಕ್ ಶೇಪ್ ಅನ್ನೋದು ಬಂದಿದೆ ಅಂತ ನೋಡಿ. ತುಂಬಾ ಈಸಿಯಾಗಿ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋಬೋದು. ಪರ್ಫೆಕ್ಟಾಗಿ ನಿಮಗೆ ಈ ಒಂದು ನೆಕ್ ಶೇಪ್ ಅನ್ನೋದು ಬರುತ್ತೆ. ನಾನು ಶೇಪ್ ಬೆಲ್ಟ್ನೆಲ್ಲ ಈಗಾಗಲೇ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಡಾಟ್ಸು ಮತ್ತು ಶೇಪ್ ಬೆಲ್ಟ್ ಎಲ್ಲ ಹಾಕ್ಕೊಂಡು ಫ್ರಂಟ್ನ ರೆಡಿ ಮಾಡ್ಕೊಳ್ತೀನಿ.
ಸೊ ಅದನ್ನೇನು ನಾನು ನಿಮ್ಮ ವಿಡಿಯೋ ತೋರಿಸಿಲ್ಲ ನಿಮಗೆ. ಯಾರಿಗಾರು ಡೌಟ್ ಇದ್ದರೆ ಚಾನಲ್ಗೆ ಒಂದ್ಸಲ ವಿಸಿಟ್ ಮಾಡಿ. ಈಗ ನಾನು ಬ್ಯಾಕ್ ಪಾರ್ಟ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನೋಡಿ, ನೆಕ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನೇನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನೋ ಅದ್ರ ಪ್ರಕಾರ ನೆಕ್ನ ನೀಟಾಗಿ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು 1 ಇಂಚಷ್ಟು ಕ್ಲಾತ್ನ ಕಟ್ ಮಾಡ್ತೀನಿ. ಇಲ್ಲಿ ನಾನು ಡೋರಿ ಹಾಕ್ತೀನಿ, ಅಂದರೆ ಫ್ರಾಕ್ಗಳಿಗೆ ಬರುತ್ತಲ್ಲ, ಸೊ ಆ ರೀತಿ ನೋಡಿ. ನಿಮ್ಗೆ ಕಟ್ ಮಾಡಿದ್ಮೇಲೆ ನಿಮ್ಗೆ ಈ ರೀತಿ ಕಾಣಿಸುತ್ತೆ. ಈ ಥರ ಡಿಸೈನ್ನ ನಾನೀಗ ಸ್ಟಿಚ್ ಮಾಡೋದು. ಸೊ ನಾನು ಇದಕ್ಕೂ ಸಹ ಇನ್ವಿಸಿಬಲ್ ಪೈಪಿಂಗ್ನ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇನ್ವಿಸಿಬಲ್ ಪೈಪಿಂಗ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಕಾಲ್ ಇಂಚ್ ಮಾರ್ಜಿನ್ಗೆ ಕಂಪಲ್ಸರಿ ನೀವು 1/4 ಇಂಚ್ ಮಾರ್ಜಿನ್ ಬೇಕೇ ಬೇಕು ಥ್ರೆಡ್ ಪೈಪಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ. 1/4 ಇಂಚ್ ಮಾರ್ಜಿನ್ಗೆ ನೀಟಾಗಿ ನಾನು ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋಬೇಕು. ಮತ್ತು ನಾನು ಇಲ್ಲೂ ಬಾಟಮಲ್ಲೂ ಸಹ ನಾನು ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಳ್ತೀನಿ ಇಲ್ಲಿಂದ. ನೋಡಿ, ಈ ರೀತಿ ಪೈಪಿಂಗ್ ಬಾಟಮಲ್ಲೂ ಅಟ್ಯಾಚ್ ಮಾಡಿದ್ದಾದಮೇಲೆ ಮೇನ್ ಫ್ಯಾಬ್ರಿಕ್ನ ಸೀದಾ ಮೇಲೆ ಹಾಕ್ಕೊಳ್ಳಿ. ಮೇನ್ ಫ್ಯಾಬ್ರಿಕ್ನ ಸೀದಾ ಮೇಲೆ ಹಾಕ್ಕೊಂಡ್ಮೇಲೆ ಗುಂಡ್ಪಿನಲ್ಲಿ ಬಟ್ಟೆನ ನೀಟಾಗಿ ಸೇಫಾಗಿ ಜರುಗದೇ ಇರೋ ಥರ ನೀವು ಸೆಕ್ಯೂರ್ ಮಾಡಿಕೊಂಡು ಸ್ಟಿಚ್ನ ಹಾಕಬೇಕಾಗತ್ತೆ. ನೋಡಿ, ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಬರಬೇಕು. ಬಟ್ಟೆ ನೀಟಾಗಿ ಸರಿಸ್ಕೊಳ್ಳಿ, ಸೈಡಿಗೆಲ್ಲೂ ಹೋಗದೇ ಇರೋ ಥರ. ಈಗಾಗಲೇ ಪೈಪಿಂಗ್ ಪಕ್ಕ ಏನು ಸ್ಟಿಚ್ ಹಾಕಿದ್ರು ಹಾಗೆಯೇ ಬಾಟಮಲ್ಲೂ ಸಹ ಪೈಪಿಂಗ್ ಪಕ್ಕನೇ ನೀಟಾಗಿ ನೋಡಿ. ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ಸ್ಟಿಚ್ನ, ಗಮನಿಸಿ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಈ ಪೈಪಿಂಗ್ ಹತ್ರ ಈ ರೀತಿ ಟರ್ನ್ ಮಾಡಿಕೊಂಡು ಸ್ಟಿಚ್ನ ಮಾಡ್ತೀನಿ. ನಮಗೆ ಸೈಡು ಫಿನಿಶಿಂಗ್ ಬೇಕಾಗುತ್ತೆ, ಯಾಕಂದರೆ ನಾನು ಅಲ್ಲಿ ಡೋರಿ ಅಟ್ಯಾಚ್ ಮಾಡ್ತೀನಿ ಅನ್ನಲ್ಲ. ಸೊ ಹಾಗಾಗಿ ಈ ರೀತಿ ಬಂದು ಇಲ್ಲಿಂದ ಅಗೇನ್ ಇಲ್ಲಿ ಟರ್ನ್ ಮಾಡಿಕೊಂಡು ಫಿನಿಶಿಂಗ್ ಸ್ಟಿಚ್ನ ಹಾಕ್ಕೊಳ್ತೀನಿ. ಈ ರೀತಿ ಆದಮೇಲೆ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡಿ ಕಟ್ ಮಾರ್ಕ್ಸ್ ಎಲ್ಲ ಇಟ್ಕೋಬೇಕು. ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗತ್ತೆ. ಮೇಲೂ ಸಹ ಅದೇ ರೀತಿ ನಾನು ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದಕ್ಕೂ ನಾನು ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೊಂಡ್ರೆ ನಿಮಗೆ ಬಟ್ಟೆ ನೀಟಾಗಿ ಟರ್ನ್ ಆಗುತ್ತೆ. ನೋಡಿ, ಈಸಿಯಾಗಿ ನಿಮಗೆ ಬಟ್ಟೆ ಅನ್ನೋದು ಬಂದ್ಬಿಡುತ್ತೆ, ಎಳಿಬಾರ್ದು. ನೋಡಿ ಎಷ್ಟು ನೀಟಾಗಿ ಬಂತು ಅಂತ. ಈಗ ಪೈಪಿಂಗ್ ಪಕ್ಕನೇ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಇದೇ ರೀತಿ ನಿಮ್ಮ ಸಪೋರ್ಟು, ನಿಮ್ಮ ಸಹಕಾರ ನನಗೆ ಬೇಕು. ನಿಮಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋದು ಮುಂಚಿತವಾಗಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಈ ರೀತಿ ಟರ್ನ್ ಮಾಡ್ಕೊಂಡ್ಮೇಲೆ ನಿಮಗೆ ಫಿನಿಶಿಂಗ್ ಸ್ಟಿಚ್ಚು ಹಾಕ್ಕೋಬೇಕಾಗತ್ತೆ. ಇಲ್ಲ ನಿಮ್ಗೆ ಯಾವ ಥರ ಬ್ಲೌಸ್ ಬೇಕು ಅಂತ, ಬ್ಲೌಸ್ ಕಟ್ಟಿಂಗು ಇಲ್ಲ ಸ್ಟಿಚಿಂಗ್ ಬೇಕು ಅಂತಲೂ ಕಮೆಂಟ್ ಮಾಡಿ. ಖಂಡಿತ ನಾನು ಆ ಥರದ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.
ಸುಮಾರಷ್ಟು ಜನ ಸಾದಾ ಬ್ಲೌಸ್ ಪ್ಲೈನ್ ಬ್ಲೌಸ್ ಕಟ್ಟಿಂಗು ವಿಡಿಯೋ ತೋರಿಸಿ ಅಂತ ಕೇಳಿದ್ದೀರಾ. ಸೊ ಕಟ್ಟಿಂಗ್ ವಿಡಿಯೋ ತೋರಿಸ್ತೀನಿ ಖಂಡಿತ ನಾನು ಮುಂದಿನ ದಿನಗಳಲ್ಲಿ. ಇಲ್ಲಿ ನೋಡಿ, ಇಲ್ಲಿ ನಮಗೆ 1/2 ಇಂಚು ಫೋಲ್ಡ್ ಮಾಡಿಕೊಂಡು ಈ ರೀತಿ ರೆಡಿ ಸ್ಟಿಚ್ನ ಹಾಕ್ಕೊಳ್ಬೇಕು. ಇದಕ್ಕೇನು ಬಟ್ಟೆ ಕೊಡೋ ನೆಸೆಸಿಟಿ ಇರಲ್ಲ. ಸೊ ಇಲ್ಲಿ ಈ ರೀತಿ ನೀಟಾಗಿ ಈ ರೀತಿ ಸ್ಟಿಚ್ನ ಹಾಕ್ಕೊಂಡ್ರೆ ನಿಮಗೆ ರೆಡಿ ಸ್ಟಿಚ್ಚು. ಅದಕ್ಕೆ ನೆಕ್ಸ್ಟ್ ಎಕ್ಸ್ಟ್ರಾ ಬಟ್ಟೆ ಕೊಡೋ ಅವಶ್ಯಕತೆ ಇರಲ್ಲ. ಈ ರೀತಿ ಸ್ಟಿಚ್ನ ಹಾಕ್ಕೊಂಡು ಫಿನಿಶ್ ಮಾಡ್ಕೊಳ್ಳಿ ಸೈಡು. ಈಗ ಸುತ್ತು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಈ ರೀತಿ. ಬಟ್ಟೆಯಲ್ಲೂ ರಿಂಕಲ್ ಬರಬಾರ್ದು, ನೀಟಾಗಿ ಕೈಯಲ್ಲಿ ಸೆಟ್ ಮಾಡ್ಕೊಳ್ತಾ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈಗ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದಾಯಿತು. ಔಟ್ಫಿಟ್ ನಿಮಗೆ ಈ ರೀತಿ ಕಾಣಿಸ್ತಿದೆ. ಈಗ ನಾನು ಫ್ರಂಟು ಇಲ್ಲೂ ಡೋರಿನ ಹಾಕ್ತೀನಿ. ಸೊ ಅದು ಯಾವ ರೀತಿ ಹಾಕ್ತೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಈಗ ಫ್ರಂಟ್ ಪಾರ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫ್ರಂಟ್ ಪಾರ್ಟ್ನ ಅಟ್ಯಾಚ್ ಮಾಡ್ಕೊಳ್ತೀನಿ ನೋಡಿ. ಇಲ್ಲಿ ಕರೆಕ್ಟಾಗಿ ಶೋಲ್ಡರ್ ಅಟ್ಯಾಚ್ ಮಾಡಬೇಕಾದ್ರೆ ಬ್ಯಾಕ್ ಪಾರ್ಟ್ದು ಮತ್ತು ಫ್ರಂಟ್ ಪಾರ್ಟ್ದು ಒಂದೇ ಲೆವೆಲಲ್ಲಿ ಬರಬೇಕು. ಅಂದರೆ ಒಂದು ಪೀಸ್ ಮುಂದಕ್ಕೆ ಒಂದು ಪೀಸ್ ಹಿಂದಕ್ಕೆ ಆ ಥರ ಬರಬಾರ್ದು. ಶೋಲ್ಡರ್ ಅಟ್ಯಾಚ್ ಮಾಡಬೇಕಾದ್ರೆ ನಿಮಗೆ ಪರ್ಫೆಕ್ಟಾಗಿ ಬರಬೇಕಾಗತ್ತೆ. ಆಗಲೇ ನಿಮಗೆ ಫಿನಿಶಿಂಗ್ ಚೆನ್ನಾಗಿರುತ್ತೆ. ನಾನು ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತ. ಇನ್ನೊಂದು ಸೈಡಲ್ಲೂ ಸೇಮ್ ಅದೇ ರೀತಿಯೇ ಅಟ್ಯಾಚ್ ಮಾಡ್ಕೊಳ್ಳಿ. ನೀಟಾಗಿ ಒಂದ್ರ ಮೇಲೆ ಒಂದಿಟ್ಟು ಪಕ್ಕಕ್ಕೆ ಜರಗದೆ ಇರೋ ಥರ ನೀವು ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗುತ್ತೆ ಶೋಲ್ಡರ್ ಅಟ್ಯಾಚ್ ಮಾಡೋ ಟೈಮಲ್ಲಿ. ನೋಡಿ, ನಿಮ್ಗೆ ಓಪನ್ ಮಾಡಿ ನೋಡಿಸಿದ್ರೆ ನೋಡಿ ಕರೆಕ್ಟಾಗಿ ಲೆವೆಲ್ಗೆ ಬರಬೇಕಾಗತ್ತೆ. ಹೆಚ್ಚು ಕಡಿಮೆ ಬಂದರೆ ನಿಮಗೆ ಫಿನಿಶಿಂಗ್ ಚೆನ್ನಾಗಿರಲ್ಲ. ನೋಡಿ ನೆಕ್ ಶೇಪ್ ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಈಗ ನಾನು ಇದಕ್ಕೆ ಸ್ಲೀವ್ನ ಅಟ್ಯಾಚ್ ಮಾಡ್ತೀನಿ. ಯಾವ ರೀತಿ ಸ್ಲೀವ್ನೆಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ನಾನು ನೆಕ್ಸ್ಟ್ ಡೋರಿನ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ ಡೋರಿನ ರೆಡಿ ಮಾಡ್ಕೋಬೇಕು ನೋಡಿ. ಡೋರಿ ವಿಡ್ತ್ ತೊಗೊಂಡಿದ್ದೀನಿ 4.5 ಇಂಚು. ಡೋರಿ ವಿಡ್ತ್ ಬಂದು 4.5 ಇಂಚು. ಉದ್ದ ಬಂದು ನನಗೆ ಶಾರ್ಟೇಜ್ ಆಗಿದೆ ಅಂತ ಸ್ವಲ್ಪ ಪೀಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡೋಣ ನೋಡಿ. ನಾನಿಲ್ಲಿ ಅಟ್ಯಾಚ್ ಮಾಡಿದ್ದಾಗೋದ್ಮೇಲೆ ನಾನು 25 ಇಂಚಷ್ಟು ಲೆಂತ್ನ ತೊಗೊಂಡಿದ್ದೀನಿ ನೋಡಿ. ಎರಡು ಸೈಡ್ ಫೋಲ್ಡಿಂಗಲ್ಲಿ ನಂಗೆ 25 ಬಂದಿದೆ. ಅದನ್ನ ಮಿಡ್ಲಿಗೆ ಈ ರೀತಿ ಕಟ್ ಮಾಡ್ಕೋಬೇಕು. ಮಿಡ್ಲ್ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೀಟಾಗಿ ಈ ರೀತಿ ಉಲ್ಟಾ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಫೋಲ್ಡ್ ಮಾಡಿಕೊಂಡು ಇಲ್ಲಿಂದ ಈ ಥರ ಕ್ರಾಸಾಗಿ ಒಂದು ಸ್ಟಿಚ್ನ ಹಾಕ್ಕೋಬೇಕು. ಈ ರೀತಿ ಕ್ರಾಸಾಗಿ ಸ್ಟಿಚ್ ಹಾಕ್ಕೊಂಡಿದ್ದಾದಮೇಲೆ ನೀವು ಇಲ್ಲಿಂದ ನೀಟಾಗಿ ಒಂದೇ ವಿಡ್ತಲ್ಲಿ ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ಈ ರೀತಿ ನಾನು ಅದ್ರ ಮೇಲೆ ಡಬಲ್ ಸ್ಟಿಚ್ನ ಹಾಕ್ಕೊಳ್ತೀನಿ. ಯಾಕಂದರೆ ಸ್ಟಿಚ್ ಬಿಚ್ಚೋಗೋ ಚಾನ್ಸಸ್ ಇದ್ರೂ ಬಿಚ್ಚೋಗಬಾರ್ದು ಅಂತ ನೀಟಾಗಿ ಡಬಲ್ ಸ್ಟಿಚ್ ಹಾಕ್ಕೊಂಡು ಇನ್ನೊಂದು ಸೇಮ್ ಅದೇ ರೀತಿ ಫಸ್ಟಿಗೆ ಕ್ರಾಸಾಗಿ ಸ್ಟಿಚ್ನ ಹಾಕ್ಕೊಳ್ತೀನಿ. ಆಮೇಲೆ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಂಡು ಬರಬೇಕು. ಈ ರೀತಿ ನಾನು ಏನು ವಿಡಿಯೋದಲ್ಲಿ ತೋರಿಸ್ತಿದ್ದೀನೋ ಈ ರೀತಿ. ಈ ಒಂದು ಬ್ಲೌಸ್ ಡಿಸೈನ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಸ್ಟಿಚ್ ಮಾಡ್ಕೊಂಡು ವೇರ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಲುಕ್ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದಕ್ಕೆ ಇನ್ನೊಂದು ಡಬಲ್ ಸ್ಟಿಚ್ನ ಹಾಕ್ಕೊಳ್ತೀನಿ ನೋಡಿ. ಈ ಒಂದು ಬ್ಲೌಸ್ ಡಿಸೈನು ತುಂಬಾ ಚೆನ್ನಾಗಿರುತ್ತೆ. ಈಗ ಟ್ರೆಂಡಿಂಗಲ್ಲಿರೋ ಬ್ಲೌಸು, ಎಸ್ಪೆಷಲಿ ಕಾಲೇಜ್ಗೆ ಹೋಗೋ ಹುಡುಗಿರಿಗಂತೂ ಈ ಒಂದು ಬ್ಲೌಸ್ ಡಿಸೈನ್ ತುಂಬಾ ಚೆನ್ನಾಗಿರುತ್ತೆ.
ನೋಡಿ ಡೋರಿನ ಈ ರೀತಿ ಉಲ್ಟಾ ಮಾಡ್ಕೊಳ್ಳಿ. ಸಿಂಪಲ್ ನೀವು ಈ ಥರ ಫಿಂಗರಲ್ಲೇ ಈ ರೀತಿ ಫೋಲ್ಡ್ ಮಾಡಿಕೊಂಡು ಔಟ್ಸೈಡ್ ತಗೋಬೇಕಾಗತ್ತೆ ಡೋರಿನ. ಈ ರೀತಿ ಔಟ್ಸೈಡಿಗೆ ತಗೊಂಡು ನೀಟಾಗಿ ಕತ್ತರಿಯಲ್ಲಿ ನಮಗೆ ಶಾರ್ಪ್ನೆಸ್ ಅನ್ನೋದು ಶೇಪ್ ಅನ್ನೋದು ನೀಟಾಗಿ ಬರೋ ಥರ ಈ ರೀತಿ ಎಳ್ಕೋಬೇಕಾಗತ್ತೆ. ನೋಡಿ ಇದು ನಾನು ಬ್ಯಾಕ್ ಸೈಡಲ್ಲಿ ಅಟ್ಯಾಚ್ ಮಾಡ್ತೀನಿ. ಇದನ್ನು ಈ ಒಂದು ಬ್ಯಾಕ್ ಸೈಡಲ್ಲಿ ಅಟ್ಯಾಚ್ ಮಾಡಿಕೊಂಡು ಇದನ್ನು ಕಟ್ಕೊಳ್ಳೋದ್ರಿಂದ ನಿಮಗೆ ಬ್ಲೌಸ್ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಲುಕ್ಕು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನೀಟಾಗಿ ಈ ರೀತಿ ನಿಮ್ಗೆ ಶಾರ್ಪ್ನೆಸ್ ನೀಟಾಗಿ ಬರಲಿಲ್ಲ ಅಂದ್ರೂ ಚೆನ್ನಾಗಿರಲ್ಲ. ನೀವು ಬೇಕಾದ್ರೆ ಏನಾದರೂ ಸ್ಕ್ರೂ ಡ್ರೈವರ್ ಏನಾದರೂ ಇದ್ದರೆ ಅದನ್ನ ತಗೊಂಡು ನೀಟಾಗಿ ಅದರೊಳಗಡೆ ಇಟ್ಟು ಆ ಶೇಪ್ ಅನ್ನೋದು ತಗೊಳ್ಳಿ. ನಾನಿಲ್ಲಿ ಸೀಸರಲ್ಲಿ ಮಾಡ್ತಾಯಿದ್ದೀನಿ. ಸೀಸರಲ್ಲಿ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಬಿಗಿನರ್ಸ್ ಆದರೆ ಸೀಸರಲ್ಲಿ ಆ ರೀತಿ ತೆಗೆಯೋದ್ರಿಂದ ಹರಿದೋಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಆದಮೇಲೆ ಸ್ವಲ್ಪ ಇದು ಉಬ್ಬುತ್ತೆ ಕ್ಲಾತು. ಹಾಗಾಗಿ ಈ ಥರ ಇದ್ದರೆ ಚೆನ್ನಾಗಿರಲ್ಲ ಅಂತ ನಾನು ಎಡ್ಜ್ಗೆ ಕಾರ್ನರಲ್ಲಿ ಸ್ಟಿಚ್ ಹಾಕ್ಕೊಳ್ತಾ ಬಂದೆ ಎರಡಕ್ಕೂ ಸಹ. ಈ ರೀತಿ ನೀಟಾಗಿ ಎರಡಕ್ಕೂ ಸ್ಟಿಚ್ ಹಾಕ್ಕೊಂಡೆ ನಾನು. ನೋಡ್ತಿರ್ಬೋದು ಎಷ್ಟು ಈಸಿಯಾಗಿ ನಾವು ಫ್ರಾಕ್ಗಳಿಗೆ ಕಟ್ತೀವಲ್ಲ ಹಿಂದ್ಗಡೆ ಡೋರಿ, ಆ ಥರ ಇಷ್ಟು ಈಸಿಯಾಗಿ ಮಾಡ್ಕೊಬೋದು ನೋಡಿ. ಇದು ಸ್ಟಿಚ್ ನೀಟಾಗಿ ಬಂದಿಲ್ಲ, ಮತ್ತೊಂದು ಸ್ಟಿಚ್ನ ಹಾಕ್ಕೊಳ್ತೀನಿ ನೋಡಿ ನಾನಿಲ್ಲಿ. ಈ ರೀತಿ ಎರಡು ರೆಡಿ ಮಾಡಿಕೊಂಡು ಲೆವೆಲ್ ಆಗಿದೆಯಾ ಅಂತ ಫಸ್ಟ್ ಚೆಕ್ ಮಾಡಿಕೊಂಡು, ಲೆವೆಲ್ ಆಗಿಲ್ಲ ಅಂದರೆ ಕಟ್ ಮಾಡ್ಕೊಳ್ಳಿ. ಈಗ ನಾನು ಇದಕ್ಕೆ ಸ್ಲೀವ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ನಿಮಗೆ ಇದನ್ನು ಡೋರಿನ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟಿಗೆ ನಾನು ಸ್ಲೀವ್ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ರೆಡಿ ಮಾಡ್ಕೊಂಡಿದ್ದಾದಮೇಲೆ ಡೋರಿನ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ನೋಡಿ ಸ್ಲೀವ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದಾಗಿದೆ. ಫ್ರಂಟ್ ಪಾರ್ಟು, ಬ್ಯಾಕ್ ಪಾರ್ಟು, ಸ್ಲೀವು ಎಲ್ಲ ಮುಗಿದಿದೆ. ಡಬಲ್ ಸ್ಟಿಚಾಗಿ ಓವರ್ಲಾಕ್ ಮಾಡ್ಕೊಂಡಿದ್ದಾಗಿದೆ. ಈಗ ಈ ಡೋರೀಸ್ನ ಯಾವ ರೀತಿ ಹಿಂದ್ಗಡೆ ಕಟ್ಕೊಳ್ಳೋಕ್ಕೆ ಸ್ಟಿಚ್ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ ಇಲ್ಲಿ 1/4 ಇಂಚ್ ಮಾರ್ಜಿನ್ಗೆ ನೀವು ನೀಟಾಗಿ ಒಂದು ಸ್ಟಿಚ್ನ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಪೈಪಿಂಗ್ ನೀಟಾಗಿ ಕಾಣಿಸುತ್ತೆ. ಮತ್ತು ಈ ಪೈಪಿಂಗ್ ಪಕ್ಕ ಕ್ಲಾತ್ ಏನಾದರೂ ಎತ್ಕೊಂಡಿದ್ರೆ ಈ ಬಟ್ಟೆ ಒಂಥರ ಪೈಪಿಂಗ್ ಪಕ್ಕ ಕ್ಲಾತು ಎತ್ಕೊಂಡಂಗಿರುತ್ತೆ. ನೀಟಾಗಿ ಫಿನಿಶಿಂಗ್ ಕಾಣಿಸ್ತಿಲ್ಲ ಅನ್ನೋ ಉದ್ದೇಶದಿಂದ ಈ ಒಂದು ಸ್ಟಿಚ್ನ ಹಾಕ್ತಾಯಿದ್ದೀನಿ. ಈ ಸ್ಟಿಚ್ ಬೇಕಾದ್ರೆ ಹಾಕ್ಕೋಬೋದು, ಬೇಡದೇ ಇದ್ದರೆ ಸ್ಕಿಪ್ ಮಾಡ್ಬೋದು. ಈ ರೀತಿ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಪೈಪಿಂಗ್ ಅನ್ನೋದು ಪರ್ಫೆಕ್ಟಾಗಿ ಕಾಣಿಸುತ್ತೆ. ಹಾಗಾಗಿ ನಾನಿಲ್ಲಿ ಸ್ಟಿಚ್ನ ಹಾಕ್ಕೊಂಡೆ. ನಾನು ಹೇಳಿದ್ನಲ್ಲ ಆಗಲೇ ಪ್ರಾಬ್ಲಮ್ಮು, ಸೂಜಿ ಮುರಿದೋಯ್ತು. ಮತ್ತೊಂದು ಸೂಜಿ ಹಾಕಿದಾಗ ಆ ಸೂಜಿ ಏನೋ ತಿಕ್ಕಾದರೆ ಕ್ಲಾತು ಕಟ್ಟಾಗ್ತಿದೆ. ಈಗ ನೋಡಿ ಹ್ಯಾಂಡ್ ಲೂಸ್ ಎಷ್ಟು ಬೇಕು ಅಂತ ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಬ್ಲೌಸ್ದು ಬಾಡಿ ಮೆಷರ್ಮೆಂಟ್ ಏನಿದೆಯೋ ಅದ್ರ ಪ್ರಕಾರ ನೀವು ಟೈಟ್ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ನೋಡಿ. ಈ ರೀತಿ ಈ ಕಡೆ ಬಾಟಮಲ್ಲಿ ನೀವು ಡೋರಿನ ಈ ರೀತಿ ಇಟ್ಟು ನೀಟಾಗಿ ಸ್ಟ್ರೈಟ್ ಒಂದು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ಥ್ರೆಡ್ದು ಒಂದೇ ಸಮಸ್ಯೆ ಆಯಿತು. ಈ ರೀತಿ ಎರಡು ಕಡೆನೂ ನಾವು ಡೋರಿನ ನೋಡಿ ಎಷ್ಟು ಪರ್ಫೆಕ್ಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಈ ಕಡೆನೂ ಸೇಮ್ ಅದೇ ರೀತಿಯೇ ಎಷ್ಟು ನಮಗೆ ಹ್ಯಾಂಡ್ ಲೂಸ್ ಬೇಕು ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಲ್ಲ ಅದ್ರ ಪ್ರಕಾರ ಸ್ಟಿಚ್ ಹಾಕ್ಕೊಳ್ಳಿ. ಈ ಫ್ರಂಟಲ್ಲಿ ಮುಂದೆ ಇದು ಬಂದಿದೆಯಲ್ಲ ಏನದು ಸ್ಟೋನ್ಸು, ಅದರಿಂದ ನನಗೆ
ಆ ನೀಡ್ಲು ಮುರಿದೋಯ್ತು, ಒಡೆದೋಯ್ತು. ಸೊ ನೀಡ್ಲನ್ನ ಸ್ವಲ್ಪ ಟೈಟ್ ಮಾಡ್ಕೋಬೇಕು, ಬೇರೆ ಚೇಂಜ್ ಮಾಡಿ ನೀಡ್ಲನ್ನ ಇದು ಮಾಡಿದ್ದಕ್ಕೆ. ತಿಕ್ಕಾಗಿದ್ರೆ ಕ್ಲಾತ್ ಏನಾಗ್ತಾಯಿದೆ, ನೀಡ್ಲಿಂದ ದಾರ ಬಿಚ್ಚೋಗ್ತಾಯಿದೆ. ಸೊ ಅದು ಸ್ವಲ್ಪ ಸೆಟ್ ಮಾಡ್ಕೋಬೇಕು. ಬ್ಲೌಸ್ ಸ್ಟಿಚಿಂಗ್ ಆದಮೇಲೆ ಸೆಟ್ ಮಾಡ್ಕೊಳ್ಳೋಣ ಅಂತ ನೋಡಿ. ಈ ಡೋರಿನ ಈ ಕಡೆ ಬಾಟಮಲ್ಲಿ ಈ ರೀತಿ ಲಾಸ್ಟಿಗೆ ಇಟ್ಟು ಸ್ಟಿಚ್ನ ಮಾಡ್ಕೊಳ್ಳಿ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಕೆಲವೊಂದು ಸಲ ಮಿಷಿನ್ಗಳು ತುಂಬಾ ತಲೆ ತಿನ್ನುತ್ತೆ. ಈ ರೀತಿ ನೋಡಿ, ಡೋರಿನ ಬಾಟಮ್ಗೆ ಲಾಸ್ಟ್ವರೆಗೂ ಬರೋ ಥರ ಈ ರೀತಿ ಇಟ್ಟು ನೀವು ಕ್ಲಾತ್ನ ರಫ್ ಹೊಡ್ಕೋಬೇಕಾಗತ್ತೆ. ಯಾಕಂದರೆ ನೀವು ಟೈಟಾಗಿ ಕಟ್ಕೊಂಡಾಗ ಟ್ಯಾಗು ಅದು ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೋಡಿ, ಡೋರಿ ನನಗೆ ರೆಡಿ ಆಯಿತು. ಸೊ ಇದು ಹಾಕ್ಕೊಂಡು ಈ ರೀತಿ ಕಟ್ಕೊಳ್ಳೋದ್ರಿಂದ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಬ್ಲೌಸ್ ಡಿಸೈನ್ನ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೋಡಿ ಈ ರೀತಿ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ನಿಮ್ಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ನೋಡಿ, ಬ್ಲೌಸ್ ಔಟ್ಫಿಟ್ಟು ನಿಮಗೆ ಈ ರೀತಿ ಬರುತ್ತೆ. ಹೇಗೆ ಅನ್ನಿಸ್ತು ಅಂತಲೂ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.